ಇವತ್ತು ನಾವು ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್ ಅಂದರೆ ನಿಮಗೆ ಪೀರಿಯಡ್ಸ್ ಟೈಮಲ್ಲಿ ತೀರಾ ರಕ್ತಸ್ರಾವ ಆಗ್ತಿರೋದ್ರ ಬಗ್ಗೆ ಮಾತಾಡೋಣ. ಯೂಶಲಿ ಇಂಥ ಸಮಸ್ಯೆಗಳು ಯಾಕಾಗುತ್ತೆ ಅಥವಾ ಯಾವಾಗ ನಾವು ಜಾಸ್ತಿ ಬ್ಲೀಡಿಂಗ್ ಆಗ್ತಿದೆ ಅಂತ ಹೇಳ್ತೀವಿ, ನಮ್ಮ ಪೀರಿಯಡ್ಸ್ ಯೂಶಲಾಗಿ 21 to 35 ಡೇಸ್ ಇರಬೇಕು ಮತ್ತು ಬ್ಲೀಡಿಂಗ್ 7 ಡೇಸ್ ಅಷ್ಟೇ ಮಾತ್ರ ಇರಬೇಕು. 7 ಡೇಸ್ಗಿನ್ನ ಜಾಸ್ತಿ ಆಗ್ತಿದ್ರೆ ಅಥವಾ ನೀವು ಮುಂಚೆ 3 to 4 ಡೇಸ್ ಆಗ್ತಿದ್ದು ಇವಾಗ 7 to 8 ಡೇಸ್ ಆಗ್ತಿದ್ರೆ, ದಿನಕ್ಕೆ ನೀವು 3 to 4 ಪ್ಯಾಡ್ಸ್ ಚೇಂಜ್ ಮಾಡ್ತಿದ್ರೆ ಅಥವಾ ಒಂದೊಂದು ಗಂಟೆಗೂ ಒಂದೊಂದ್ಸಲ ಪ್ಯಾಡ್ ಚೇಂಜ್ ಮಾಡ್ತಿದ್ರೆ ಅಥವಾ ಟ್ಯಾಂಪೂನ್ಸ್ ಚೇಂಜ್ ಮಾಡ್ತಿದ್ರೆ, ಜೊತೆಗೆ ಗಟ್ಟಿಯಾದ ಕ್ಲಾಟ್ಸ್ ಏನಾದರೂ ಪಾಸ್ ಆಗ್ತಿದ್ರೆ ಅಂಥದನ್ನು ನಾವು ತೀವ್ರವಾದ ಬ್ಲೀಡಿಂಗ್ ಅಂತ ಕರಿತೀವಿ. ಯೂಶಲಿ ಇದಕ್ಕೆ ಕಾರಣಗಳೇನಿರುತ್ತೆ? ಇವು ನಮ್ಮ ಬಾಡಿಯಲ್ಲಿ ಆಗುವಂತಹ ಹಾರ್ಮೋನ್ಸ್ಗಳ ವ್ಯತ್ಯಾಸದಿಂದ ಆಗ್ಬೋದು, ಅಥವಾ ನೀವು ಪ್ರೆಗ್ನೆಂಟ್ ಆಗಿದ್ದು ಆಮೇಲೆ ಮಿಸ್ಕ್ಯಾರೇಜ್ ಆಗುವಂಥ ಚಾನ್ಸಸ್ ಟೈಮಲ್ಲಿ ಈ ಥರ ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು. ಅದು ಬಿಟ್ಟರೆ ಫೈಬ್ರಾಯ್ಡ್ ಯೂಟ್ರಸಿಂದ ಆಗ್ಬೋದು, ಇಲ್ಲಾಂದರೆ ಗರ್ಭಕೋಶ ಊದ್ಕೊಂಡಿದ್ದಾಗ ಆಗ್ಬೋದು, ಇಲ್ಲ ಅದರೊಳಗಡೆ ದುರ್ಮಾಂಸ ಬೆಳೆದಾಗ ಆಗ್ಬೋದು, ಇಲ್ಲಾಂದರೆ ಕ್ಯಾನ್ಸರ್ ಏನಾದರೂ ಇದ್ದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಅದರ ಜೊತೆಗೆ ನಿಮಗೇನಾದರೂ ಈ ಬ್ಲೀಡಿಂಗ್ ಟೆಂಡೆನ್ಸೀಸ್ ಅಂದರೆ ಮುಟ್ಟಿದ ತಕ್ಷಣ ಬ್ಲೀಡಿಂಗ್ ಆಗೋದು, ಹಲ್ಲುಜ್ಜುವಾಗ ಗಮ್ ಬ್ಲೀಡಿಂಗ್ ಆಗುವಂಥದ್ದು, ಮೂಗಿಂದ ಬ್ಲೀಡಿಂಗ್ ಆಗೋ ಚಾನ್ಸಸ್, ಅದರ ಜೊತೆಗೆ ಈ ಥರ ಪೀರಿಯಡ್ಸ್ ಟೈಮಲ್ಲೂ ಕೂಡ ಜಾಸ್ತಿ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ನಿಮಗೆ ಥೈರಾಯ್ಡ್ ತೊಂದರೆ ಇರ್ಬೋದು ಅಥವಾ ಡಯಾಬಿಟೀಸ್ ಇರ್ಬೋದು, ಇಲ್ಲ ನೀವು ಯೂಸ್ ಮಾಡೋ ಕೆಲವು ಮೆಡಿಕೇಷನ್ಸ್ ಅಂದರೆ ಈ ಪೀರಿಯಡ್ಸ್ನ ಪೋಸ್ಟ್ಪೋನ್ ಮಾಡೋಕ್ಕಾಗಲಿ ಅಥವಾ ಪ್ರೀಪೋನ್ ಮಾಡೋಕ್ಕಾಗಲಿ ತೀವ್ರವಾಗಿ ಯೂಸ್ ಮಾಡಿದಾಗ ಆಗೋ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ನೀವು ಕಾಪರ್ ಟೀ ಏನಾದರೂ ಹಾಕಿಸ್ಕೊಂಡಿದ್ರೆ, ಅದೇ ಥರ ಮೆರಿನಾ ಏನಾದರೂ ಹಾಕಿಸ್ಕೊಂಡಿದ್ರೆ ಅದರಿಂದ ಕೂಡ ಬ್ಲೀಡಿಂಗ್ ಆಗೋ ಚಾನ್ಸಸ್ಗಳು ಇರುತ್ತೆ. ಸೊ ಈ ಥರ ನಿಮಗೆ ಜಾಸ್ತಿ ಬ್ಲೀಡಿಂಗ್ ಆದಾಗ ಏನು ಮಾಡಬೇಕು ನೀವು? ಇದು ನಾರ್ಮಲಾ? ಖಂಡಿತ ತೀವ್ರ ಬ್ಲೀಡಿಂಗ್ ಆಗುವಂಥದ್ದು ನಾರ್ಮಲ್ ಅಲ್ಲ. ನಿಮ್ಮ ಬ್ಲೀಡಿಂಗಿಂದ ಏನಾಗುತ್ತೆ, ಬಾಡಿಯಲ್ಲಿರುವಂತಹ ಹಿಮೋಗ್ಲೋಬಿನ್ ಲೆವೆಲ್ ಕಮ್ಮಿ ಆಗುತ್ತೆ. ಅದರಿಂದ ನಿಮಗೆ ತೀರಾ ಸುಸ್ತಾಗುತ್ತೆ. ಡೈಲಿ ಆಕ್ಟಿವಿಟೀಸ್ ಏನು ಮಾಡ್ತಿರ್ತೀರಾ ಅದನ್ನು ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಇರೋದಿಲ್ಲ. ತುಂಬ ಬ್ಲೀಡಿಂಗ್ ಆದರೆ ತುಂಬ ಹಿಮೋಗ್ಲೋಬಿನ್ ಹೋದಾಗ ಬ್ಲಡ್ ಕೊಡುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಯಾವಾಗಾದರೂ ನಿಮಗೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ಅಂದರೆ ಯು ಹ್ಯಾವ್ ಟು ಕನ್ಸಲ್ಟ್ ಯುವರ್ ಡಾಕ್ಟರ್ ಜಸ್ಟ್ ಟು ಬಿ ಆನ್ ದ ಸೇಫರ್ ಸೈಡ್. ಸೊ ನೀವು ಡಾಕ್ಟರ್ಸ್ ಹತ್ರ ಹೋದಾಗ ಕೆಲವು ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ, ಅಲ್ಟ್ರಾಸೌಂಡ್ ಮಾಡಿಸ್ತಾರೆ, ಏನಕ್ಕೆ ಈ ಥರ ಬ್ಲೀಡಿಂಗ್ ಆಗ್ತಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ. ಸೊ ಎಲ್ಲ ಟೆಸ್ಟ್ಸ್ ಮಾಡಿಸಿ ಯಾವುದರಿಂದ ಬ್ಲೀಡಿಂಗ್ ಆಗ್ತಿದೆ ಅನ್ನೋ ಒಂದು ನಿಖರವಾದ ಡಯಾಗ್ನೋಸಿಸ್ ಬಂದಾಗ ಅದನ್ನು ನಾವು ಟ್ರೀಟ್ ಮಾಡ್ಬೋದು. ಕೆಲವೊಮ್ಮೆ ಏನಾಗುತ್ತೆ, ಎಷ್ಟೇ ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಿದ್ರೂ ಬ್ಲೀಡಿಂಗ್ ಸ್ಟಾಪ್ ಆಗ್ತಾನೇ ಇರೋದಿಲ್ಲ. ಆವಾಗ ಏನು ಮಾಡಬೇಕು? ಯೂಶಲಿ ನಿಮ್ಮ ಫ್ಯಾಮಿಲಿ ಎಲ್ಲ ಕಂಪ್ಲೀಟ್ ಆಗಿದ್ದರೆ 45-50 ಇಯರ್ಸ್ ಏನಾದರೂ ಆಗಿದ್ದರೆ, ಕೆಲವು ಟೈಮ್ ಮುಟ್ಟು ನಿಂತ್ಕೊಳ್ಳೋ ಟೈಮಲ್ಲೂ ಕೂಡ ಈ ಥರ ಪೀರಿಯಡ್ಸ್ ಇರೆಗ್ಯುಲರ್ ಆಗೋದು, ಅಂದರೆ ತಿಂಗಳ ಕರೆಕ್ಟಾಗಿ ಆಗದೆ ಇರೋದು, ಬಂದಾಗೆಲ್ಲ ಬ್ಲೀಡಿಂಗ್ ಜಾಸ್ತಿ ಆಗೋದು, ಆಮೇಲೆ ಕಮ್ಮಿ ಆಗೋದು, ಈ ಥರ ಸಮಸ್ಯೆಗಳು ಸಹ ಇರುತ್ತೆ. ಸೊ ಯೂಶಲಿ ಇಂಥವಕ್ಕೆಲ್ಲ ನಾವು ಫಸ್ಟು ಟ್ಯಾಬ್ಲೆಟ್ಸಿಂದ ಟ್ರೈ ಮಾಡ್ತೀವಿ. ಟ್ಯಾಬ್ಲೆಟ್ಸಲ್ಲಿ ಬ್ಲೀಡಿಂಗ್ನ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಅಥವಾ ಹಾರ್ಮೋನ್ಸ್ಗಳು ಸಪ್ಲಿಮೆಂಟ್ ಮಾಡ್ತೀವಿ. ಅದರಿಂದನೂ ಆಗಿಲ್ಲ ಅಂತ ಅಂದರೆ, ಈಗ ಫೈಬ್ರಾಯ್ಡ್ಸ್ ಏನಾದರೂ ಇದ್ದರೆ, ಪಾಲಿಪ್ ಅಂದರೆ ದುರ್ಮಾಂಸ ಏನಾದರೂ ಇದ್ದರೆ ಅದನ್ನಷ್ಟೇ ತೆಗೆಯುವಂತಹ ಪ್ರೊಸೀಜರ್ಸ್ಗಳನ್ನು ಮಾಡ್ತೀವಿ. ಎಲ್ಲ ಪ್ರೊಸೀಜರ್ಸ್ ಮಾಡಿನೂ ಸಹ ನಿಮ್ಮ ಬ್ಲೀಡಿಂಗ್ ಸ್ಟಾಪ್ ಆಗ್ತಿಲ್ಲ ಅಂತ ಅಂದರೆ ನಾವು ಈ ಒಂದು ಕೆಲವು ಸರ್ಜರೀಸ್ನ ಮಾಡಬೇಕಾಗತ್ತೆ. ಮಯೋಮೆಕ್ಟಮಿ ಅಂತ ಕರಿತೀವಿ, ಅಂದರೆ ಫೈಬ್ರಾಯ್ಡ್ ತೆಗೆಯುವಂಥದ್ದು, ಇಲ್ಲ ಹಿಸ್ಟ್ರೆಕ್ಟಮಿ ಅಂತ ಕರಿತೀವಿ, ಅಂದರೆ ಫುಲ್ ಗರ್ಭಕೋಶನೇ ತೆಗೆಯುವಂಥದ್ದು. ಇದು ನಮ್ಮ ಲಾಸ್ಟ್ ಆಪ್ಷನ್ ಆಗಿರುತ್ತೆ. ಬಂದ ತಕ್ಷಣ ನಾವು ಎಲ್ಲರಿಗೂ ಹಿಸ್ಟ್ರೆಕ್ಟಮಿನ ಅಡ್ವೈಸ್ ಮಾಡೋದಿಲ್ಲ. ಸೊ ಹಾಗಾಗಿ ನಿಮಗೆ ಈ ಥರ ಏನಾದರೂ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದ್ದರೆ ದಯವಿಟ್ಟು ಇಗ್ನೋರ್ ಮಾಡಬೇಡಿ. ಬಂದು ತೋರಿಸ್ಕೊಂಡು ಯಾಕೆ ಈ ಥರ ಬ್ಲೀಡಿಂಗ್ ಜಾಸ್ತಿ ಆಗ್ತಿದೆ ಅನ್ನೋದನ್ನು ಕಂಡುಹಿಡ್ಕೊಂಡು ಅದನ್ನು ತಡೆಗಟ್ಟೋದಕ್ಕೋಸ್ಕರ ಮೆಡಿಕೇಷನ್ಸ್ ತೊಗೊಳ್ಳಿ. ಜೊತೆಗೆ ನಿಮ್ಮ ಬಾಡಿಯಲ್ಲಿ ಹೋಗಿರೋ ಹಿಮೋಗ್ಲೋಬಿನ್ನ ರಿಸ್ಟೋರ್ ಮಾಡ್ಕೊಳ್ಳೋಕ್ಕೋಸ್ಕರ ಊಟದಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳಿ. ಹಾಗೂ ಇದನ್ನೆಲ್ಲ ತಡಿಬೇಕು ಅಂದರೆ ರೆಗ್ಯುಲರ್ ಆಗಿ ಎಕ್ಸಸೈಸಸ್ ಮಾಡಿ, ಒಳ್ಳೆ ಆಹಾರ ತಿನ್ನಿ. ಅದು ಬಿಟ್ಟು ನಿಮ್ಮ ಪೀರಿಯಡ್ಸ್ ಮೇಲೆ ಸ್ವಲ್ಪ ಗಮನ ಇಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.